There is no pothole, there is no issue. This is only a creation in the social media. Bangalore is doing well. People are coming all over the world to invest in Bangalore, live in Bangalore, work in Bangalore. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಯಾವ ರೀತಿಯಾಗಿದೆ ಅದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ರಸ್ತೆ ಗುಂಡಿಯಿಂದ ಯಾವ ರೀತಿ ಅನಾಹುತಗಳಾಗಿದೆ, ಎಷ್ಟೋ ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ, ಕೈಕಾಲು ಮುರಿದುಕೊಂಡಿದ್ದಾರೆ, ಇದೆಲ್ಲ ಕಣ್ಮುಂದೆ ಇದೆ ಸತ್ಯ. ಆದರೆ ಬೆಂಗಳೂರಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ರಸ್ತೆ ಗುಂಡಿಗಳಿಲ್ಲ, ಇದೆಲ್ಲ ಸೋಷಿಯಲ್ ಮೀಡಿಯಾ ಸೃಷ್ಟಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅಂತ ಅಂದ್ರೆ ನಿಜಕ್ಕೂ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಸುದ್ದಿಗಾರರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರೋ ಟೈಮ್ನಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿರೋದೇನಂದ್ರೆ ಬೆಂಗಳೂರಿನಲ್ಲಿ ಯಾವುದೇ ರಸ್ತೆ ಗುಂಡಿ ಸಮಸ್ಯೆ ಇಲ್ಲ, ಅವೆಲ್ಲ ಸೋಷಿಯಲ್ ಮೀಡಿಯಾ ಸೃಷ್ಟಿ ಅಂತ. ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ನೆ ಸೃಷ್ಟಿ ಮಾಡಿ ವಿಡಿಯೋ ಹಾಕಿ ಅಥವಾ ಫೋಟೋಗಳನ್ನ ಹಾಕಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರಾ? ಯಾಕೆ ಇವರು ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡೇ ಇಲ್ವಾ? ಹಾಗಾದ್ರೆ ಎಷ್ಟೋ ಮಂದಿ ಈ ರಸ್ತೆ ಗುಂಡಿಯಿಂದ ಏನೇನ್ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದಾರೆ ಅದೆಲ್ಲವೂ ಸುಳ್ಳ? ಯಾಕೆ ಇಂಥ ಹೇಳಿಕೆ ಕೊಟ್ಟರು ಅನ್ನೋದಕ್ಕೆ ಅವರೇ ರಿಯಾಕ್ಟ್ ಮಾಡಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸುಮ್ಮನಿರುತ್ತಾ? ಒಂದು ಸಣ್ಣ ನೆಪ ಸಿಕ್ಕಿದ್ರೆ ಸಾಕು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನ ಟೀಕೆ ಮಾಡೋದಕ್ಕೆ ಕಾಯ್ತಾ ಇರುತ್ತೆ. ಹೀಗಿರುವಾಗ ಬೆಂಗಳೂರಿನಲ್ಲಿ ಏನು ಸಮಸ್ಯೆ ಇಲ್ಲ, ರಸ್ತೆ ಗುಂಡಿ ಸಮಸ್ಯೆ ಎಲ್ಲ ಸೋಷಿಯಲ್ ಮೀಡಿಯಾ ಸೃಷ್ಟಿ ಅಂತ ಹೇಳಿದ್ದಾರೆ ಅಂದಾಗ ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಒಂದಷ್ಟು ಆರೋಪವನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲಾ ಚಟುವಟಿಕೆಗಳು ಸುಸೂತ್ರವಾಗಿ ಸುಗಮವಾಗಿ ಸಾಗ್ತಾ ಇಲ್ಲ. ಜಗತ್ತಿನ ನಾನಾ ಭಾಗಗಳಿಂದ ಇಲ್ಲಿಗೆ ಜನ ಬರ್ತಾರೆ, ಇಲ್ಲಿ ಹೂಡಿಕೆ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಜೀವನ ಮಾಡ್ತಾರೆ. ಇದಕ್ಕೆ ರಸ್ತೆ ಗುಂಡಿಗಳಿರೋ ಬೆಂಗಳೂರಿನ ರಸ್ತೆ ವಿಡಿಯೋ ಪೋಸ್ಟ್ ಮಾಡಿ ಟೀಕೆ ಮಾಡಿರೋ ಪ್ರತಿಪಕ್ಷ ಬಿಜೆಪಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಓಳು ಬಿಡುತ್ತಿದ್ದಾರೆ ಅಂತ ಆರೋಪ ಮಾಡಿದೆ. ಅನೇಕ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರು, ನಾಗರಿಕರು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸರ್ಕಾರದ ಜನಪ್ರತಿನಿಧಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ಹದಗೆಟ್ಟ ರಸ್ತೆಗಳು, ಹೊಂಡ ಗುಂಡಿ ಬಿದ್ದ ರಸ್ತೆಗಳ ಫೋಟೋ ವಿಡಿಯೋಗಳನ್ನ ಹಾಕಿ ಟೀಕೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಎಷ್ಟೊಂದು ಹಾಳಾಗಿರೋ ರಸ್ತೆಗಳಿದೆ. ಅದರಲ್ಲೂ ಮಳೆಗಾಲ ಬಂತು ಅಂತಂದ್ರೆ ನಿಜಕ್ಕೂ ರೋಡ್ ಮೇಲೆ ಹೋಗೋದಕ್ಕೆ ಭಯ ಪಡೋ ಪರಿಸ್ಥಿತಿ ಇದೆ. ಎಲ್ಲಿ ಗುಂಡಿ ಇದೆಯಪ್ಪ, ಎಲ್ಲಿ, ಯಾಕೆಂದ್ರೆ ಸಂಪೂರ್ಣವಾಗಿ ನೀರು ಆವರಿಸ್ಕೊಂಡು ಬಿಡುತ್ತೆ, ಕೆರೆ ಅಂತ ಆಗ್ಬಿಡುತ್ತೆ ರಸ್ತೆ. ಗುಂಡಿ ಯಾವುದು, ರಸ್ತೆ ಯಾವುದು, ರೋಡ್ ಯಾವುದು ಗೊತ್ತಾಗೋದಿಲ್ಲ. ಎಷ್ಟೋ ಮಂದಿ ಏನೇನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದಾರೆ. ಹೀಗಿರುವಾಗ ಡಿ.ಕೆ. ಶಿವಕುಮಾರ್ ಅವರು ರಸ್ತೆ ಗುಂಡಿ ಸಮಸ್ಯೆನೇ ಇಲ್ಲ ಬೆಂಗಳೂರಿನಲ್ಲಿ, ಸೋಷಿಯಲ್ ಮೀಡಿಯಾ ಸೃಷ್ಟಿ ಅಂತ ಹೇಳ್ತಾರೆ ಅಂದ್ರೆ ಇದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೇಕಾಗತ್ತೆ. Bangalore issues are discussed in national, international level. Today, the Delhi people are going. What is there to discuss in international? Pollution. Pothole is some issues are. There is no pothole, there is no issue. This is only a creation in the social media. Bangalore is doing well. People are coming all over the world to invest in Bangalore, live in Bangalore, work in Bangalore.